प्रियछात्राः नमस्ते। अहम् इदानीं दशमकक्षायाः नूतनं पाठमेकं पाठयामि। पाठस्य नाम ಪತ್ರಾಣಿ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಪತ್ರಗಳನ್ನು ಹೇಗೆ ಬರೆಯಬೇಕೆಂಬುದನ್ನು 8 ಮತ್ತು 9ನೇ ತರಗತಿಗಳಲ್ಲಿ ಕಲಿತಿದ್ದೀರಿ. ಈ ವರ್ಷ ಕೂಡ ನಿಮಗೆ 3 ಪತ್ರಗಳು ಬಂದಿದ್ದಾವೆ. ಹೇಗೆ ಅದನ್ನು ಬರೆಯಬೇಕು ಎಂಬುದನ್ನು ನಾವು ಈ ಪಾಠದಲ್ಲಿ ನೋಡೋಣ. ವಿಂಶಃ ಪಾಠಃ ಪತ್ರಾಣಿ, ಪತ್ರಗಳು. ಮೊದಲನೇ ಪತ್ರ ವಿರಾಮ ಪತ್ರಂ. ನೋಡಿ, ನಿಮಗೆ ಪರೀಕ್ಷೆಯಲ್ಲಿ ಹೀಗೆ ಕೊಡ್ತಾರೆ: ದಿನದ್ವಯಸ್ಯ ವಿರಾಮಂ ಸಂಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರಂ ಲಿಖತ. ವಿರಾಮ ಪತ್ರ ಅಂದ್ರೆ ನೀವು ಕನ್ನಡದಲ್ಲಿ ಹೇಳ್ತೀರಲ್ಲ, ರಜಾ ಅರ್ಜಿ. ಇದು ಒಂದು ವ್ಯಾವಹಾರಿಕ ಪತ್ರ. ಪತ್ರಗಳಲ್ಲಿ ಕೌಟುಂಬಿಕ ಪತ್ರ ಮತ್ತೆ ವ್ಯಾವಹಾರಿಕ ಪತ್ರ 2 ವಿಧವಾಗಿರ್ತದೆ. ಈ ವಿರಾಮ ಪತ್ರ ಅನ್ನೋದು ವ್ಯಾವಹಾರಿಕ ಪತ್ರ. 2 ದಿನಗಳ, ದಿನದ್ವಯಸ್ಯ ಅಂದ್ರೆ 2 ದಿನಗಳ, ವಿರಾಮಂ ಸಂಪ್ರಾರ್ಥ್ಯ ರಜೆಯನ್ನು ಪ್ರಾರ್ಥಿಸಿ, ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರಂ ಲಿಖತ, ಮುಖ್ಯಾಧ್ಯಾಪಕರಿಗೆ ವಿರಾಮ ಪತ್ರವನ್ನು ಬರೆಯಿರಿ. ನೋಡಿ ಹೇಗೆ ಬರಿಬೇಕು. ಮೊದಲೇ ಸಕಾಶಾತ್. ಸಕಾಶಾತ್ ಅಂದ್ರೇನು? ಇಂದ. ಯಾರು ಬರಿತಿರುವವರು? ಸಕಾಶಾತ್ ಅಂದ್ರೆ ಇಂದ. ಅಕ್ಷಯ ಅಥವಾ ಅಕ್ಷತ. ನೀವು ಹುಡುಗರಾಗಿದ್ರೆ ಅಕ್ಷಯ ಅಂತ ಬರೀರಿ, ಹುಡುಗಿರಾಗಿದ್ರೆ ಅಕ್ಷತ ಅಂತ ಬರೀರಿ. ಅಕ್ಷಯ ಅಥವಾ ಅಕ್ಷತ ಬರೆಯುವ ಅವಶ್ಯಕತೆ ಇಲ್ಲ. ಯಾವ್ದಾದ್ರು ಒಂದು ಅಕ್ಷರ ಹೆಸರನ್ನು ಬರೀರಿ, ಅಥವಾ ನಿಮ್ಮ ಹೆಸರನ್ನು ಬೇಕಾದ್ರೂ ಬರೀರಿ. ಅಕ್ಷಯ ಅಥವಾ ಅಕ್ಷತ. ದಶಮ ಕಕ್ಷ್ಯಾ ಶಾರದಾ ಪ್ರೌಢಶಾಲಾ ತುಮಕೂರು. ನೀವು ಎಷ್ಟನೇ ಕ್ಲಾಸಲ್ಲಿ ಓದ್ತಿದ್ದೀರಿ? 10ನೇ ತರಗತಿ. ದಶಮ ಕಕ್ಷ್ಯಾ ಯಾವ ಶಾಲೆ? ಶಾರದಾ ಪ್ರೌಢಶಾಲಾ ತುಮಕೂರು. ಶಾರದಾ ಪ್ರೌಢಶಾಲೆ ತುಮಕೂರು. ನಾ ಪುಸ್ತಕದಲ್ಲಿ ಇದ್ದದನ್ನೇ ಹೇಳಿದ್ದೇನೆ. ಆನಂತರ ಇನ್ನು ಬೇರೆ ಬೇರೆ ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಡ್ತೇನೆ. ಸಕಾಶಾತ್ ಆಯ್ತಲ್ಲ, ಸವಿಧಿ. ಯಾರಿಗೆ ಬರೀತೀರಿ? ನೋಡಿ, ಇಲ್ಲಿ ಮುಖ್ಯೋಪಾಧ್ಯಾಯರಿಗೆ ಬರೀಲಿಕ್ಕೆ ಹೇಳಿದಾರಲ್ಲ. ಮಾನ್ಯ ಮುಖ್ಯೋಪಾಧ್ಯಾಯ ಶಾರದಾ ಪ್ರೌಢಶಾಲಾ ತುಮಕೂರು. ಯಾವ ಶಾಲೆಯಿಂದ, ಯಾವ ಶಾಲೆಯ ವಿದ್ಯಾರ್ಥಿನೋ ಅದೇ ಶಾಲೆಯ ಮುಖ್ಯಾಧ್ಯಾಪಕರಿಗೆ ಬರೀಬೇಕು. ಇಲ್ಲಿ ಶಾರದಾ ಪ್ರೌಢಶಾಲಾ ತುಮಕೂರು ಬರೆದ್ರೆ ಇಲ್ಲೂ ಕೂಡ ಏನ್ ಬರೀಬೇಕು? ಶಾರದಾ ಪ್ರೌಢಶಾಲಾ ತುಮಕೂರು. ಸವಿಧೆ ಮಾನ್ಯ ಮುಖ್ಯೋಪಾಧ್ಯಾಯ ಶಾರದಾ ಪ್ರೌಢಶಾಲಾ ತುಮಕೂರು. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಅಕ್ಷಯ ದಶಮ ಕಕ್ಷಾ ಶಾರದಾ ಪ್ರೌಢಶಾಲಾ ತುಮಕೂರು ಒಂದೇ ಸಾಲಲ್ಲಿ ಕರೆಕ್ಟ್ ಆಗಿ ಬರೀಬೇಕು. ಹಾಗೆ ಇಲ್ಲೂ ಕೂಡ ಮಾನ್ಯ ಮುಖ್ಯೋಪಾಧ್ಯಾಯ ಶಾರದಾ ಪ್ರೌಢಶಾಲಾ ತುಮಕೂರು, ಇಷ್ಟು ನೀಟಾಗಿ ಬರಬೇಕು. ಗೊತ್ತಾಯ್ತಲ್ಲ? ಹಾಗೆ ಮುಂದೆ ನೋಡಿ, ಸಕಾಶಾತ್ ಸವಿಧೆ ಇಂದ ಇವರಿಗೆ. ಗೊತ್ತಾಯ್ತಲ್ಲ? ಅನಂತರ ಮುಂದೆ ನೋಡಿ, ಮಾನ್ಯ. ಮಾನ್ಯ ಬರಿಬೇಕು. ಮಾನ್ಯರೇ, ಕೋಮ ಹಾಕಿ ಒಂದು. ವಿಷಯ. ವಿಷಯ ಯಾಕಾಗಿ ಬರೀತಿದ್ದೀರಿ? ವಿರಾಮಾರ್ಥಂ ಪ್ರಾರ್ಥನಾ. ವಿರಾಮಕ್ಕಾಗಿ, ರಜೆಗಾಗಿ ಪ್ರಾರ್ಥನೆ. ಆನಂತರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ. ಅಹಂ ಉತ್ಸವಂ ದ್ರಷ್ಟುಂ ಪೋಷಕೈಃ ಸಾಕಂ ತಿರುಪತಿ ಕ್ಷೇತ್ರಂ ಗಮಿಷ್ಯಾಮಿ. ನಾನು ಉತ್ಸವವನ್ನು ನೋಡಲು ಪೋಷಕರೊಂದಿಗೆ ತಿರುಪತಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೆ. ಅತಃ ದಿನದ್ವಯಂ ಶಾಲಾಂ ನ ಆಗಮಿಷ್ಯಾಮಿ. ಆದ್ದರಿಂದ 2 ದಿನಗಳ ಕಾಲ ನಾನು ಶಾಲೆಗೆ ಬರುವುದಿಲ್ಲ. ಅತಃ ಭವಾನ್ ದಿನದ್ವಯಂ ವಿರಾಮಂ ದದಾತು ಇತಿ ಪ್ರಾರ್ಥಯೆ. ಆದ್ದರಿಂದ ತಾವು 2 ದಿನಗಳ ರಜೆಯನ್ನು ಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಆನಂತರ ಇದು ವಿಷಯ ಆಯ್ತು, ವಿವರಣೆ ಆಯ್ತು. ಇದು ವಿಷಯ ಆಯ್ತಲ್ಲ, ಇದು ವಿಷಯದ ವಿವರಣೆ ಆಯ್ತು. ಯಾಕೆ ಬರುವುದಿಲ್ಲ ಕಾರಣವನ್ನು ತಿಳಿಸಿದಿರಿ. ಇಲ್ಲಿ ಬರೀರಿ. ಈ ಕಡೆ ಎಡಬದಿಗೆ ಸ್ಥಳಂ. ಸ್ಥಳ ನೀವು ಎಲ್ಲಿಂದ ಬರೀತಿದ್ದೀರಿ? ತುಮಕೂರು. ದಿನಾಂಕ ನೀವು ಯಾವತ್ತು ಬರೀತಿದ್ದೀರೋ ಆ ದಿನಾಂಕವನ್ನು ಬರೀರಿ. ನಾನು ಇವತ್ತು ಬರೆದಿದ್ದೇನಲ್ಲ, ಅದಕ್ಕಾಗಿ ಬರೆದಿದ್ದೇನೆ ನೋಡಿ, 15/10/2020. ದಿನಾಂಕ ಮತ್ತೆ ಸ್ಥಳವನ್ನ ಬರೀಬೇಕು. ಆನಂತರ ಭವತಃ ವಿಧೇಯ ಛಾತ್ರ ಅಥವಾ ವಿಧೇಯ ಛಾತ್ರ. ನೀವು ಏನ್ ಬರಿಬೇಕು ಅಂದ್ರೆ, ನೀವು ಅಲ್ಲಿ ಏನ್ ಬರೆದಿದ್ದೀರಿ ನೋಡಿ, ಅಕ್ಷಯ ಅಥವಾ ಅಕ್ಷತ, ಇಬ್ಬರಲ್ಲಿ ಒಬ್ಬರ ಹೆಸರು ಬರ್ದಿದ್ದೀರಲ್ಲ. ಅಕ್ಷಯ ಅಂತ ಬರ್ದಿದ್ರೆ ಭವತಃ ವಿಧೇಯ ಛಾತ್ರ.
ಛಾತ್ರ ಅಂದ್ರೆ ವಿದ್ಯಾರ್ಥಿ, ತಮ್ಮ ವಿಧೇಯ ವಿದ್ಯಾರ್ಥಿ ಅಕ್ಷಯ ಅಂತ ಬರೀರಿ. ಅಥವಾ ಭವತಃ ವಿಧೇಯ ಛಾತ್ರ, ತಮ್ಮ ವಿಧೇಯ ವಿದ್ಯಾರ್ಥಿನಿ ಯಾರು? ಅಕ್ಷತಾ. ಅಕ್ಷತಾ ಬರ್ದ್ರೆ ಭವತಃ ವಿಧೇಯ ಛಾತ್ರ, ಅಥವಾ ಹುಡುಗಿರ ಹೆಸರು ಬರ್ದಿದ್ರೆ ಭವತಃ ವಿಧೇಯ ಛಾತ್ರ ಬರೆದು ನಿಮ್ಮ ಹೆಸರು ಬರಿಬೇಕು. ಹುಡುಗರ ಹೆಸರು ಬರ್ದಿದ್ರೆ ಭವತಃ ವಿಧೇಯ ಛಾತ್ರ ಅಕ್ಷಯ ಅಥವಾ ನಿಮ್ಮ ಹೆಸರನ್ನ ಬರಿಬೇಕು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಇದನ್ನು ನೀವು 8ನೇ ತರಗತಿಯಿಂದಲೇ ಕಲಿತಾ ಇದ್ದೀರಿ, ಮತ್ತೆ ಈ ವರ್ಷ ಕೂಡ ಬಂದಿದೆ. ಇದಕ್ಕೆ ಪರೀಕ್ಷೆಯಲ್ಲಿ ಕಂಪಲ್ಸರಿ ಇದ್ದೇ ಬೀಳುತ್ತದೆ ಸಾಮಾನ್ಯವಾಗಿ. ಇದಕ್ಕೆ ಈ ವರ್ಷದಿಂದ 5 ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ. 5 ಮಾರ್ಕ್ಸ್ಗಳು ಬರಬೇಕು ಅಂದ್ರೆ ನೀವು ಇದನ್ನ ನೀಟಾಗಿ ಬರಿಬೇಕು. ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂದ್ರೆ ಹೀಗೆ ಕೊಟ್ಟಿರೋದಿಲ್ಲ, ದಿನದ್ವಯಸ್ಯ ಕೊಟ್ಟಿರೋದಿಲ್ಲ. ನಿಮ್ ಪುಸ್ತಕದಲ್ಲಿ ದಿನದ್ವಯಸ್ಯ ಇದೆ ಅಂತ ನೀವೆಲ್ಲೂ ದಿನದ್ವಯಸ್ಯ ಹೇಳಿ ಬರಿಬಾರ್ದು. ಕೆಲವು ಸಲ ದಿನತ್ರಯಸ್ಯ ಹೇಳ್ಕೊಡ್ತಾರೆ, ಅಥವಾ ದಿನ ಚತುಷ್ಟಯಸ್ಯ ಹೇಳ್ಕೊಡ್ತಾರೆ. ಆಗ ನೀವೇನ್ ಬರಿಬೇಕು? ಇಲ್ಲಿ ನೋಡಿ, ಇಲ್ಲಿ ದಿನದ್ವಯಂ ಇದ್ದಲ್ಲಿ 3 ದಿನ ಕೇಳಿದ್ದೆ ದಿನತ್ರಯಂ ಬರಿಬೇಕು. ಇಲ್ಲೂ ಕೂಡ ದಿನತ್ರಯಂ ಬರಿಬೇಕು. ದಿನ ಚತುಷ್ಟಯಂ ಕೇಳಿದ್ರೆ ದಿನ ಚತುಷ್ಟಯಂ ಇಲ್ಲೂ ಕೂಡ ಬರಿಬೇಕು, ಇಲ್ಲೂ ಕೂಡ ದಿನ ಚತುಷ್ಟಯಂ ಬರಿಬೇಕು. ಹಾಗೆ ಏನ್ ಮಾಡ್ಬೇಕು? ಕೆಲವು ಸಲ ಮುಖ್ಯೋಪಾಧ್ಯಾಯಂ ಪ್ರತಿ ಬರ್ದಿರೋದಿಲ್ಲ, ಕಕ್ಷಾಧ್ಯಾಪಕಂ ಬರೀತಾರೆ. ಆಗ ಕೂಡ ಇಲ್ಲಿ ಏನ್ ಬರಿಬೇಕು? ಮಾನ್ಯ ಕಕ್ಷಾಧ್ಯಾಪಕ ಅಂತ ಬರಿಬೇಕು. ಮುಖ್ಯೋಪಾಧ್ಯಾಯ ಕೊಟ್ರೆ ಮುಖ್ಯೋಪಾಧ್ಯಾಯ, ಇಲ್ಲದೆ ಹೋದ್ರೆ ಕಕ್ಷಾಧ್ಯಾಪಕ ಬರಿಬೇಕು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ನೋಡಿ, ಸರಿಯಾಗಿ ಕೊಟ್ಟು ಬಿಡ್ತಾರೆ, ಅಡ್ರೆಸ್ ಅನ್ನು ಕೊಡ್ತಾರೆ. ನೀವು ಆಗ ಇದನ್ನೇ ಬರೀಲಿಕ್ಕೆ ಆಗುದಿಲ್ಲ. ಅಕ್ಷಯ ಅಥವಾ ಅಕ್ಷತಾ ಅಥವಾ ಯಾವ ಪ್ರೌಢಶಾಲೆ, ನಿಮ್ಗೆ ಗೊತ್ತಿದ್ದ ಪ್ರೌಢಶಾಲೆ ಅಥವಾ ನೀವು ಕಲಿಯುತ್ತಿರುವ ಪ್ರೌಢಶಾಲೆಯನ್ನ ಬರಿಬಾರ್ದು. ನೋಡಿ, ಉದಾಹರಣೆಗೆ ಕಳೆದ ವರ್ಷ ಕೊಟ್ಟಿರುವುದು ಹೇಗೆ ಅಂತ ಹೇಳ್ತೇನೆ. ಮಂಗಳೂರು ಮಂಡಲಸ್ಯ ಸರ್ವಕಾರೀಯ ವಿದ್ಯಾಲಯಸ್ಯ ಛಾತ್ರಃ ಅಥವಾ ಛಾತ್ರಾ ಇತಿ ಮತ್ವಾ ಅಗ್ರಜಸ್ಯ ವಿವಾಹಾರ್ಥಂ ದಿನ ಚತುಷ್ಟಯಸ್ಯ ವಿರಾಮಂ ಸಂಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರಂ ಲಿಖತಳಿತು. ನೋಡಿ, ಮಂಗಳೂರು ಮಂಡಲಸ್ಯ ಸರ್ವಕಾರೀಯ ವಿದ್ಯಾಲಯಸ್ಯ ಛಾತ್ರಃ ಅಥವಾ ಛಾತ್ರ. ಹಾಗೆ ಕಾರಣ ಕೂಡ ಕೊಟ್ಟಿದ್ರು. ಅಗ್ರಜಸ್ಯ ವಿವಾಹಾರ್ಥಂ, ಅಗ್ರಜನ ಅಣ್ಣನ ಮದುವೆಗಾಗಿ ದಿನ ಚತುಷ್ಟಯಸ್ಯ 4 ದಿನಗಳ ವಿರಾಮಂ ಸಂಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರಂ ಲಿಖತಳಿತು. ಆಗ ನೀವೇನ್ ಬರಿಬೇಕು ಅಂದ್ರೆ, ಇಲ್ಲಿ ಸಕಾಶಾತ್ ಇದೆಯಲ್ಲ, ಅಲ್ಲಿ ಗಂಡ್ಮಕ್ಳಾದ್ರೆ ಛಾತ್ರ ಅಂತ ಬರೀರಿ, ಹುಡುಗಿರಾದ್ರೆ ಛಾತ್ರ ಅಂತ ಬರೀರಿ, ದಶಮ ಕಕ್ಷಾ ಅಂತಾನೆ ಬರೀರಿ. ಇಲ್ಲಿ ಸರ್ವಕಾರೀಯ ಪ್ರೌಢಶಾಲಾ ಮಂಗಳೂರು ಅಂತ ಬರೀರಿ. ಯಾಕಂದ್ರೆ ಅವರ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಅವ್ರು ಯಾವುದೇ ಅಡ್ರೆಸ್ ಅನ್ನು ಕೊಟ್ಟರು ಕೂಡ ಅದೇ ಅಡ್ರೆಸ್ ಅನ್ನು ಬರೀಬೇಕು. ಹಾಗೆ ಸವಿದೆ ಅಂತಾನೂ ಬರೆದು ಮಾನ್ಯ ಮುಖ್ಯೋಪಾಧ್ಯಾಯ ಸರ್ವಕಾರೀಯ ಪ್ರೌಢಶಾಲಾ ಮಂಗಳೂರು ಅಂತಾನೆ ಬರಿಬೇಕು. ಗೊತ್ತಾಯ್ತಾ? ಅವ್ರು ಕೊಟ್ಟ ಅಡ್ರೆಸ್ ಅನ್ನೇ ಬರಿಬೇಕು. ಆ ನಂತರ ಇಲ್ಲೂ ಕೂಡ ಏನ್ ಬರಿಬೇಕು? ಸ್ಥಳಂ ಮಂಗಳೂರು ಅಂತಾನೆ ಬರಿಬೇಕು. ಹಾಗೆ ವಿರಾಮಾರ್ಥಂ ಪ್ರಾರ್ಥನಾ ಅಲ್ಲ, ಹಾಗೆ ಬರೀರಿ. ಇಲ್ಲಿ ಉತ್ಸವಂ ದ್ರಷ್ಟುಂ ಅಂತ ಬರಿಬಾರ್ದು. ಮಮ ಅಗ್ರಜಸ್ಯ ವಿವಾಹ ಯಾವಾಗ, ಯಾವ್ದು ದಿನಾಂಕ ಹಾಕ್ಬೇಕು. ಯಾವ ದಿನಾಂಕ? ಉದಾಹರಣೆಗೆ 15/10/2020 ತಮೇ ದಿನಾಂಕೆ ಭವಿಷ್ಯತಿ, ಅಥವಾ ನಾಳೆ, ಇವತ್ತು ಬರೀತಿದ್ರಲ್ಲ ನಾಳೆಗಳ ದಿನ ಹಾಕಿ. ಅತಃ ದಿನ ಚತುಷ್ಟಯಂ ಅಲ್ಲಿ ಕೊಟ್ಟಿದ್ರಲ್ಲ, ದಿನದ್ವಯಂ ಅಲ್ಲ, ದಿನ ಚತುಷ್ಟಯಂ, ಉಳಿದದೆಲ್ಲ ಇದ್ದ ಹಾಗೆ ಬರೀರಿ. ಗೊತ್ತಾಯ್ತಲ್ಲ? ಆನಂತರ ಇಲ್ಲಿ ಭವತಃ ವಿಧೇಯ ಛಾತ್ರ, ಭವತಃ ವಿಧೇಯ ಛಾತ್ರ, ಇಲ್ಲಿ ಹೆಸರನ್ನ ಬರೆಯುವ ಅವಶ್ಯಕತೆ ಇಲ್ಲ. ಅದು ಯಾಕೆಂದ್ರೆ ವಿದ್ಯಾರ್ಥಿ ಹೇಳಿ ತಿಳ್ಕೊಳ್ಳಿ ಹೇಳಿದ್ದಾರೆ, ಯಾವ ವಿದ್ಯಾರ್ಥಿ ಹೇಳಿ ನೀವು ಬರೆಯುವ ಅವಶ್ಯಕತೆ ಇರುವುದಿಲ್ಲ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಹೀಗೆ ಕೊಟ್ಟು ಬಿಟ್ಟಿದ್ರೆ ಎಷ್ಟು ದಿನ ಯಾರಿಗೆ ಅನ್ನೋದು ನೋಡ್ಕೊಳ್ಳಿ. ಆನಂತರ ಅಡ್ರೆಸ್ ಅನ್ನ ಅವರು ಕೊಟ್ಟಿದ್ರೆ ನೀವು ಅದೇ ಅಡ್ರೆಸ್ ಅನ್ನು ಬರೀರಿ. ಇಲ್ಲದೆ ಹೋದ್ರೆ ಯಾವುದೇ ಅಡ್ರೆಸ್ ಅನ್ನು ಕೂಡ ನೀವು ಬರಿಬಹುದು. ಇದನ್ನ ನೀವು ಈಗಿಂದಲೇ ರೂಢಿ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಇದು ಸಾಮಾನ್ಯವಾಗಿ 100ಕ್ಕೆ 100ರಷ್ಟು ಈ ವಿರಾಮ ಪತ್ರ ಬಿದ್ದೇ ಬೀಳುತ್ತದೆ. 5 ಮಾರ್ಕ್ಸ್ಗಳು ನಿಮ್ಗೆ ಬೇಕಲ್ವಾ? ಅದಕ್ಕಾಗಿ ನೀವು ಇವತ್ತಿನಿಂದನೇ ಪ್ರಾಕ್ಟೀಸ್ ಮಾಡಿ, ದಿನ ಒಂದ್ಸಲ ಬರೀತಾ ಇರಿ. ಆ ನಂತರ 2ನೇ ಪತ್ರ ನೋಡಿ.
ಕೌಟುಂಬಿಕ ಪತ್ರಂ. ಇದು ಕೌಟುಂಬಿಕ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಗೆಳೆಯ ಗೆಳತಿಯರಿಗೆ ಬರೆಯುವಂತಹ ಪತ್ರ. ನೋಡಿ, ಅಧ್ಯಯನ ವಿಷಯ ಮಿತ್ರಂ ಪ್ರತಿ ಪತ್ರಂ ಲಿಖತ. ನಿಮ್ಮ ಅಧ್ಯಯನದ ಕುರಿತಾಗಿ ನಿಮ್ಮ ಗೆಳೆಯರಿಗೆ ಪತ್ರವನ್ನ ಬರಿಬೇಕು. ಇದು ಬರೆಯುವ ರೀತಿ ಸ್ವಲ್ಪ ವ್ಯತ್ಯಾಸ ಇದೆ. ಆಗಿನ ಹಾಗೆ ಸಕಾಶಾತ್ ಸವಿದೆ ಎಲ್ಲ ಮೊದಲು ಬರ್ಕೊಳ್ಬಾರ್ದು, ಹೀಗೆ ಬರಿಬೇಕು. ನೋಡಿ, ಕುಶಲಂ, ಕುಶಲಂ ಅಂದ್ರೆ ಕ್ಷೇಮ. ಶ್ರೀಹಿ ಇಲ್ಲಿ ಮಧ್ಯದಲ್ಲಿ ಬರೀರಿ, ಕುಶಲಂ ಎಡಗಡೆ ಬರೀರಿ. ಆನಂತರ ಎಲ್ಲಿಂದ ಬರೀತಿದ್ದೀರಿ? ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಧಾರವಾಡ ನಗರಂ. ದಿನಾಂಕ ನೀವು ಯಾವತ್ತು ಬರೀತಿದ್ರೋ ಆವತ್ತು ಬರೀರಿ. 15/10/2020 ಅಂತ ನಾನು ಇವತ್ತಿನ ಡೇಟ್ ಅನ್ನ ಬರೆದಿದ್ದೇನೆ. ನೋಡಿ, ನೀವು ಬರೆಯುವ ಊರು ಎಲ್ಲಿಂದ ಬರೀತಿದ್ದೀರಿ, ಯಾವ ದಿನಾಂಕದಿಂದ ಬರೀತಿದ್ದೀರಿ ಅಂತ ಬರೀರಿ. ಆನಂತರ ಪ್ರಿಯ ಮಿತ್ರ ಸಾದರಂ ಪ್ರಣಾಮ. ಪ್ರಿಯ ಮಿತ್ರ ಆದರದ ಪ್ರಣಾಮಗಳು, ವಂದನೆಗಳು ಹೇಳಿ ಒಂದು ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ. ಆನಂತರ ಪ್ಯಾರಾಗ್ರಾಫ್ ಚೇಂಜ್ ಮಾಡಿ ಅಹಂ ಅತ್ರ ಕುಶಲಿನಿ. ಇಲ್ಲಿ ಏನ್ ಮಾಡಿದ್ದಾರೆ, ಕುಶಲಿನಿ ಅಂತ ನಿಮ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ಸ್ತ್ರೀಲಿಂಗ, ಇಲ್ಲಿ ಸ್ತ್ರೀಲಿಂಗ ಇರ್ತದಲ್ಲ, ಸುಪ್ರೀತ. ಆಗ ನಾವು ಹುಡುಗಿಯರ ಬರಿಬೇಕಾದ್ರೆ ಕುಶಲಿನಿ ಅಂತ ಬರಿಬೇಕು, ಗಂಡು ಮಕ್ಕಳಾದ್ರೆ ಏನ್ ಬರಿಬೇಕು, ಕುಶಲಿ. ಅಹಂ ಅತ್ರ ಕುಶಲಿ. ಇಲ್ಲಿ ಸ್ತ್ರೀಲಿಂಗದ್ದಾದ್ರೆ ಕುಶಲಿನಿ ಅಂತ ಬರೀರಿ. ಭವಂತಹ ತತ್ರ ಕುಶಲಿನಃ ಇತಿ ಭಾವಯೇ. ಅಲ್ಲಿ ತಾವೆಲ್ಲರೂ ಕ್ಷೇಮವಾಗಿದ್ದೀರೆಂದು ತಿಳಿಯುತ್ತೇನೆ. ಮಮ ಅಧ್ಯಯನಂ ಸಮ್ಯಕ್ ಪ್ರಚಲತಿ. ನನ್ನ ಅಧ್ಯಯನ ಚೆನ್ನಾಗಿ ಸಾಗ್ತಾ ಇದೆ. ಆಗಾಮಿನಿ ಮಾಸೆ ಅರ್ಧವಾರ್ಷಿಕ ಪರೀಕ್ಷಾ ಭವಿಷ್ಯತಿ. ಆಗಾಮಿನಿ ಮಾಸೆ ಅಂದ್ರೆ ಏನು? ಬರುವ ತಿಂಗಳು ಅರ್ಧವಾರ್ಷಿಕ ಪರೀಕ್ಷೆ ನಡೀತದೆ. ಅತಃ ಸಮ್ಯಕ್ ಪಠಾಮಿ. ಅದರಿಂದ ನಾನು ಚೆನ್ನಾಗಿ ಓದ್ತಾ ಇದ್ದೇನೆ. ಭವತಃ ಅಧ್ಯಯನಂ ಕಥಂ ಪ್ರಚಲತಿ. ನಿನ್ನ ಅಭ್ಯಾಸ ಹೇಗೆ ಸಾಗ್ತಾ ಇದೆ? ವಿರಾಮೆ ಮಮ ಗೃಹಂ ಆಗಚ್ಚತು. ರಜೆಯಲ್ಲಿ ನಮ್ಮ ಮನೆಗೆ ಬಾ. ಪತ್ರಂ ಲಿಖತು. ಪತ್ರವನ್ನು ಬರೆ. ಇವಿಷ್ಟು ವಿಷಯಗಳು ಈ ರೀತಿ ಬರ್ಕೊಂಡು ಭವತಃ ಸಖಾ, ನಿನ್ನ ಗೆಳೆಯ. ಯಾರು? ಸುಮುಖ. ಹುಡುಗಿರಿಗೆ ಬರೆದಾದ್ರೆ ಭವತ್ಯಾಹ ಸಖಿ, ನಿನ್ನ ಗೆಳತಿ. ಯಾರು? ಸುಪ್ರೀತ. ಇಲ್ಲಿ ನೀವು ಕುಶಲಿನಿ ಬರೆದದ್ರಿಂದ ನೀವು ಕರೆಕ್ಟ್ ಆಗಿ ಏನ್ ಬರಿಬೇಕು? ಭವತ್ಯಾಹ ಸಖಿ ಸುಪ್ರೀತ, ನಿನ್ನ ಗೆಳತಿ. ಇಲ್ಲಿ ನೀವು ಬೇರೆ ಯಾರಾದ್ರೂ ಆಗಿದ್ರೆ, ಇಲ್ಲಿ ಸುಮುಖ ಬರದಿದ್ರೆ ಸುಮುಖ ಅಂತ ಬರೆದಾಗಿದ್ರೆ ಅಹಂ ಮಾತ್ರ ಕುಶಲಿ ಅಂತ ಬರ್ಕೊಂಡು ಭವತಃ ಸಖ ಸುಮುಖ ಅಂತ ಬರ್ಕೊಳ್ಳಿ. ಆನಂತರ ನೋಡಿ, ಇಲ್ಲಿ ಮುಂದೆ ಪತ್ರ ಸಂಕೇತ. ನೀವು ಅಡ್ರೆಸ್ ಬರೀಬೇಕು. ಯಾಕೆಂದ್ರೆ ಅಲ್ಲಾದ್ರೆ ಅರ್ಜಿ ಆದ್ರಿಂದ ನೀವು ಮೇಲೆ ಸಕಾಶಾತ್ ಸವಿದೆ ಬರೆದ್ಬಿಟ್ಟಿದ್ರಿ ಅಲ್ವಾ. ಈಗ ಅಲ್ಲಿ ಏನು ಬರೀಲಿಲ್ಲಲ್ಲ, ಈಗೇನು ಬರಿಬೇಕು ಅಂದ್ರೆ ಇಲ್ಲಿ ಬರಿಬೇಕು. ಪತ್ರ ಸಂಕೇತ ಅಂದ್ರೆ ಅಡ್ರೆಸ್. ಯಾರಿಂದ? ಸಕಾಶಾತ್. ಯಾರಿಂದ ಬರೀತಿದ್ದೀರಿ? ಸುಮುಖ ಅಥವಾ ಸುಪ್ರೀತ. ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದನ್ನ ರೂಢಿ ಮಾಡಿ ಇಟ್ಕೊಳ್ಳಿ. ಸುಮುಖ ಬರೀರಿ ಅಥವಾ ಸುಪ್ರೀತ ಬರೀರಿ, ಎರಡನ್ನು ಬರಿಬಾರ್ದು. ಕರ್ನಾಟಕ ಪ್ರೌಢಶಾಲಾ ಧಾರವಾಡ. ನೋಡಿ, ಇಲ್ಲಿ ಧಾರವಾಡದಿಂದ ಬರೆದಿದ್ದೀರಿ ಅಲ್ವಾ, ಇಲ್ಲಿ ಊರು ಧಾರವಾಡ ಬರೆದಿದ್ದೀರಿ ಅಲ್ವಾ. ಅದಕ್ಕಾಗಿ ನೋಡಿ, ಇಲ್ಲೂ ಸಕಾಶಾತ್ ಯಾರಿಂದ? ಕರ್ನಾಟಕ ಪ್ರೌಢಶಾಲಾ ಧಾರವಾಡ 580001 ಧಾರವಾಡದಿಂದ ಬರೆದಿದ್ದೀರಿ. ಯಾರಿಗೆ ಬರೀತಿದ್ದೀರಿ? ಸವಿದೆ, ನಿಮ್ಮ ಮಿತ್ರನಿಗೆ ಬರೀತಿದ್ದೀರಲ್ವಾ. ಸಿದ್ದೇಶ್ವರ ಸಿದ್ಧಗಂಗಾ ಪ್ರೌಢಶಾಲಾ ಮೈಸೂರು 570001. ಇವಿಷ್ಟನ್ನ ಬರೀರಿ. ಮುದ್ರಾ ಅಂದ್ರೆ ಸೀಲು, ಅದಲ್ಲಿರ್ತದೆ. ನೀವು ಬರೆಯುವ ಅಂತರ್ದೇಶಿ ಪತ್ರ, ಕಾರ್ಡ್ ಅಥವಾ ಕವರ್ ಅಲ್ಲಿ ಬರೀತೀರಲ್ಲ, ಅಲ್ಲಿರುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಮುದ್ರಾ ಅಂತ ಬರೀರಿ. ಗೊತ್ತಾಯ್ತಲ್ಲ? ಕೌಟುಂಬಿಕ ಪತ್ರದಲ್ಲಿ ಮೊದಲನೇ ಪತ್ರ ನಿಮ್ಮ ಅಧ್ಯಯನ ವಿಷಯದಲ್ಲಿ ಮಿತ್ರರಿಗೆ ಪತ್ರವನ್ನ ಬರೆಯೋದು. ತಿಳ್ಕೊಂಡ್ರಲ್ವಾ? ಆನಂತರ ನೋಡಿ, ಎರಡನೇ ಪತ್ರ ನೋಡಿ. ಕೌಟುಂಬಿಕ ಪತ್ರದಲ್ಲಿ ಎರಡನೇ ಪತ್ರ, ಹಾಗೆ ನಿಮ್ಮ ಪುಸ್ತಕದಲ್ಲಿರುವ ಮೂರನೇ ಪತ್ರ. ಪ್ರವಾಸಾರ್ಥಂ ಧನಂ ಪ್ರೇಷಯಿತು ಪಿತರಂ ಪ್ರತಿ ಪತ್ರಂ ಲಿಖತ. ಪ್ರವಾಸಕ್ಕಾಗಿ ಹಣವನ್ನು ಕಳುಹಿಸುವಂತೆ ಪಿತರಂ ಪ್ರತಿ ಪತ್ರಂ ಲಿಖತ. ನಿಮ್ಮ ತಂದೆಗೆ ಪತ್ರವನ್ನು ಬರೆಯಿರಿ. ಮೊದಲನೇ ಪತ್ರ ಮತ್ತೆ ಮೂರನೇ ಪತ್ರ ಇಂಪಾರ್ಟೆಂಟ್ ಇದೆ. ಎರಡನೇ ಪತ್ರನೂ ಇಂಪಾರ್ಟೆಂಟ್ ಅಲ್ಲ, ನೀವು ಅದನ್ನು ಓದಿಟ್ಕೊಳ್ಳಿ. ಆದ್ರೆ ಮೊದಲನೇ ಪತ್ರ ಮತ್ತು ಮೂರನೇ ಪತ್ರವನ್ನ ಕರೆಕ್ಟ್ ಆಗಿ ನೋಡಿ. ಇದು ಕೂಡ ಕೌಟುಂಬಿಕ ಪತ್ರ ಆದದ್ರಿಂದ ಈ ರೀತಿ ಬರೀಬೇಕು. ಕುಶಲಂ ಅಂತ ಎಡಭಾಗದಲ್ಲಿ, ಮಧ್ಯದಲ್ಲಿ ಶ್ರೀಹಿ. ಎಲ್ಲಿಂದ ಬರೀತಿದ್ದೀರಿ?
ಕುಮಟ. ನಿಮ್ಮ ಪುಸ್ತಕದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮಂಗಳೂರು ನಗರಂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ. ಇಲ್ಲಿ ಈ ಕಡೆ ನೋಡಿ ಯಾರು ಬರ್ದಿದ್ದಾರೆ, ಕುಮಟದಿಂದ ಬರ್ದಿದ್ದಾರೆ. ಅದು ತಪ್ಪಿದೆ. ನೀವು ಎರಡೂ ಕಡೆಗೆ ಒಂದೇ ಬರಬೇಕು, ಒಂದೇ ಊರಿನಿಂದ ಯಾರು ಬರ್ದಿದ್ದಾರೋ ಅವರು ಬರೆಯೋ ಊರು. ಅದಕ್ಕಾಗಿ ಇಲ್ಲಿ ಬರೀರಿ, ನಿಮ್ಮ ಪುಸ್ತಕದಲ್ಲಿ ಮಂಗಳೂರು ನಗರಂ ಇದೆ, ಇಲ್ಲಿ ಕುಮಟ ಅಂತ ಬರೀರಿ. ದಿನಾಂಕ ಯಾವ ದಿನಾಂಕದಿಂದ ಬರ್ದಿದ್ದೀರಿ? 15/10/2020. ನಾನು ಇವತ್ತೇ ಬರೆದಿದ್ದೇನೆ, ಅದಕ್ಕಾಗಿ ಎಲ್ಲ ಕಡೆಗೂ ದಿನಾಂಕವನ್ನು ಇವತ್ತಿಂದ ಹಾಕಿದ್ದೇನೆ. ನೀವು ಯಾವತ್ತು ಪರೀಕ್ಷೆಯನ್ನ ಬರೀತಿದ್ದೀರಿ, ಯಾವಾಗ ಬರೀತೀರಿ ಆ ದಿನಾಂಕವನ್ನು ಹಾಕಿ. ನೋಡಿ, ಪ್ರತಿಯೊಂದು ಸ್ಟೆಪ್ಪಿಗೂ ಇದಕ್ಕೆ ಅಂಕಗಳಿರ್ತವೆ. ಈ ರೀತಿ ಬರೆದದಕ್ಕೆ ಇರ್ತದೆ. ಕೊನೆಗೆ ಏನು ನೀವು ಅಡ್ರೆಸ್ ಬರೀತೀರಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಅಂಕಗಳು. ಒಟ್ಟು 5 ಅಂಕಗಳು ಸಪರೇಟ್ ಆಗಿ ಬೇರೆ ಬೇರೆ ನೀವು ಬರೆಯುವ ವಿಷಯಕ್ಕೆ ಹಂಚಿ ಹೋಗಿರ್ತದೆ. ಅದಕ್ಕಾಗಿ ಎಲ್ಲವೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲವನ್ನು ಕರೆಕ್ಟ್ ಆಗಿ ಬರೀ. ನೋಡಿ ಹೇಗೆ ಬರಿಬೇಕು, ಅಡ್ರೆಸ್ ಮಾಡಿ ಬರೆಯುವುದು. ಪೂಜ್ಯ ಪಿತೃಚರಣಾನಾಂ ಸಾಷ್ಟಾಂಗಂ ಪ್ರಣಾಮ. ಪೂಜ್ಯ ತಂದೆಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಿಮ್ಮ ತಂದೆಗೆ ಬರೀತಿದ್ದೀರಲ್ಲ. ಅಹಂ ಅತ್ರ ಕುಶಲಿ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ಭವಂತಃ ಅಪಿ ಕುಶಲಿನಃ ಇತಿ ಮನ್ಯೆ, ತಾವೆಲ್ಲರೂ ಕ್ಷೇಮವಾಗಿರುವಿರೆಂದು ಭಾವಿಸುತ್ತೇನೆ. ಮಮ ಅಧ್ಯಯನಂ ಸಮ್ಯಕ್ ಪ್ರಚಲತಿ, ನನ್ನ ಅಧ್ಯಯನ ಚೆನ್ನಾಗಿ ನಡೆಯುತ್ತಿದೆ. ಅಸ್ಮಾಕಂ ಶಾಲಾತಃ ಛಾತ್ರಾಃ ಮುಂಬೈ ನಗರಂ ಪ್ರತಿ ಪ್ರವಾಸಾರ್ಥಂ ಗಮಿಷ್ಯಂತಿ, ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು ಮುಂಬೈ ನಗರಕ್ಕೆ ಪ್ರವಾಸಕ್ಕಾಗಿ ಹೋಗುವರು. ಅಹಂ ಅಪಿ ಗಂತುಂ ಇಚ್ಛಾಮಿ, ನಾನು ಸಹ ಹೋಗಲು ಬಯಸುತ್ತೇನೆ. ಅತಃ ಅನುಮತಿಂ ದತ್ವಾ, ಅನುಮತಿಯನ್ನು ಕೊಟ್ಟು ಒಪ್ಪಿಗೆಯನ್ನು ಕೊಟ್ಟು 500 ರೂಪ್ಯಕಾಣಿ ಪ್ರೇಷಯಂತು, 500 ರೂಪಾಯಿಗಳನ್ನು ಕಳುಹಿಸಿರಿ. ಇತಿ ಸವಿನಯಂ ಪ್ರಾರ್ಥಯೆ, ಎಂದು ವಿನಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಇದಿಷ್ಟು ವಿಷಯಗಳು ಇಲ್ಲಿ ಬರೀರಿ. ಸರ್ವೇಭ್ಯ ನಮಸ್ಕಾರಾಃ, ಎಲ್ಲರಿಗೂ ನಮಸ್ಕಾರಗಳು. ಭವತಃ ಪುತ್ರಃ ಅಥವಾ ಪುತ್ರಿ, ಪವನಃ ಅಥವಾ ಪ್ರಭಾ. ನಾನು ಈಗಾಗಲೇ ಹೇಳಿದ್ದೇನಲ್ವಾ, ಇಲ್ಲಿ ಕುಶಲಿ ಅಂತ ಬರ್ದದ್ದು ಇದ್ರೆ ಭವತಃ ಪುತ್ರಃ ಪವನಃ ಬರಿಬೇಕು. ಕುಶಲಿನಿ ಬರ್ದದಿದ್ರೆ ಭವತಃ ಪುತ್ರಿ ಪ್ರಭಾ ಅಂತ ಬರಿಬೇಕು. ಸ್ತ್ರೀಲಿಂಗ ಕುಶಲಿ, ಕುಶಲಿನಿ ಪುಲ್ಲಿಂಗ ಕುಶಲಿ. ಪುತ್ರಃ ಪುಲ್ಲಿಂಗ, ಪುತ್ರಿ ಸ್ತ್ರೀಲಿಂಗ. ಯಾವ್ದಾದ್ರು ಒಂದನ್ನ ನೀವು ಕರೆಕ್ಟ್ ಆಗಿ ರೂಢಿ ಮಾಡಿ ಇಟ್ಕೊಳ್ಳಿ. ಇವಿಷ್ಟು ಆದ್ಮೇಲೆ ಏನ್ ಬರಿಬೇಕು, ಮತ್ತೆ ಇಲ್ಲೂ ಕೂಡ ಅಡ್ರೆಸ್ ಅನ್ನ ಬರಿಬೇಕು. ನೋಡಿ, ಸಕಾಶಾತ್ ಎಲ್ಲಿಂದ ಬರಿತಿದ್ದೀರಿ? ನೋಡಿ ಇಲ್ಲಿ ನೋಡಿ, ಇಲ್ಲಿ ಕುಮಟ, ಊರ್ ಕುಮಟ ಇರ್ಬೇಕು. ಇಲ್ಲಿ ಪವನ ಅಥವಾ ಪ್ರಭಾನೇ ಬರಿಬೇಕು, ಯಾಕಂದ್ರೆ ನಿಮ್ದೇ ಆಯ್ತು. ನೀವು ಬರಿಬೇಕಾದ್ರೆ ನಿಮ್ಮ ಸ್ಥಳವನ್ನು ನೀವು ಇಲ್ಲೇ ಬರೆದಿದ್ರಿ, ನೀವು ಬರೆಯುವ ದಿನಾಂಕವನ್ನು ಇಲ್ಲೇ ಬರೆದಿರಿ, ಇದು ನಿಮ್ದೇ ಹೆಸರು ಇದು. ಆ ನಂತರ ಸಕಾಶಾತ್ ಕೂಡ ಅದೇ ನಿಮ್ದೇ ಬರಬೇಕು. ಪವನಃ ಅಥವಾ ಪ್ರಭಾ ಸರ್ವಕಾರ್ಯ ಪ್ರೌಢಶಾಲಾ ಕುಮಟ 581341. ಹಾಗೆ ಯಾರಿಗೆ ಬರೀತಿದ್ದೀರಿ? ಸವಿಧೆ ಚಂದ್ರಮೌಲಿ ಸಂಖ್ಯಾ 33 ವಿನಾಯಕ ನಗರಂ ಬೆಂಗಳೂರು 560017. ಈ ರೀತಿ ಏನ್ ಮಾಡ್ಬೇಕು, ನೀವು ಪತ್ರ ಸಂಕೇತವನ್ನ ಬರಿಬೇಕು. ಎಲ್ಲ ಕರೆಕ್ಟ್ ಆಗಿ ಬರೆದ್ರೆ ನಿಮಗೆ 5 ಅಂಕಗಳು ಸಿಗ್ತವೆ. ಅದಕ್ಕಾಗಿ ನೀವೇನು, ನಾನು ಈಗಾಗಲೇ ಹೇಳಿದ ಹಾಗೆ ನೋಡಿ, ಇಲ್ಲಿ ಮೇಲೆ ಬರಿತೀರಲ್ಲ, ನೋಡಿ ಇಲ್ಲಿ ನೀವು ಕುಶಲಂ ಶ್ರೀ ಕುಮಟ ಹಿಂಗ್ ಬರ್ದದಕ್ಕೆ ನಿಮಗೆ 1 ಅಂಕಗಳು ಸಿಗ್ತವೆ. ನೀವು ಇದಿಷ್ಟನ್ನು ಬರಿತೀರಲ್ಲ, ಇದಕ್ಕೆ ನಿಮಗೆ 3 ಅಂಕಗಳು ಸಿಗ್ತವೆ. ಆನಂತರ ನೀವು ಇಲ್ಲಿ ಅಡ್ರೆಸ್ ಅನ್ನು ಬರಿತೀರಲ್ಲ, ಇದಕ್ಕೆ 1 ಅಂಕಗಳು. 1 ಅಲ್ಲಿ ಮೇಲೆ ಬಂದು ಮಧ್ಯದಲ್ಲಿ 3 ಅಂಕಗಳು, ಒಟ್ಟು ಎಷ್ಟು? 5 ಅಂಕಗಳಾಯ್ತು. ಹಾಗೆಯೇ ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ನೀವು ಇಲ್ಲಿ ಸಕಾಶಾತ್ ಸವಿದೆ ಬರೀತೀರಲ್ಲ, ಇದಕ್ಕೆ 1 ಅಂಕಗಳು. ಆನಂತರ ಇದೆಲ್ಲ ವಿವರಣೆಗಳನ್ನು ಬರೀತೀರಲ್ಲ, ಮಾನ್ಯ ವಿಷಯ ಮತ್ತೆ ಇದೇ ವಿವರಣೆ ಬರೀತೀರಲ್ಲ, ಇದಕ್ಕೆ 3 ಅಂಕಗಳು. ಆನಂತರ ಇಲ್ಲಿ ಕೊನೆಯಲ್ಲೇ ಬರೀತೀರಲ್ಲ, ಇದಕ್ಕೆ 1 ಅಂಕ. ಈ ರೀತಿ 5 ಅಂಕಗಳ ಪ್ರಶ್ನೆ ಇದು. ನೀವು ಸರಿಯಾಗಿ ರೂಢಿ ಮಾಡಿಟ್ಕೊಳ್ಳಿ ವಿದ್ಯಾರ್ಥಿಗಳೇ.
ಮುಂದಿನ ಪಾಠದೊಂದಿಗೆ ನಾನು ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು.